ಇದೆಲ್ಲ ಟ್ರೈನ್ ಚೆನ್ನಾಗಿದೆ ಮಾಡ್ಬೋದು. ಅದಾದ ನಂತರ ನನಗೆ ಹೇಳಿದ್ರು, ಇಲ್ಲ ಸಿನಿಮಾ ನಾನು ಮಾಡ್ತಾ ಇದ್ದೀನಿ, ಸಾಯಿ ಪ್ರಕಾಶ್ ಅವ್ರು ಮಾಡ್ತಾನೆ. ಏನ್ರೆ ಸಾಯಿ ಪ್ರಕಾಶ್ ಯಾಕಾಗ ಅಲ್ಲ, ಅವರು ಎಲ್ಲ ಓಲ್ಡ್ ಸ್ಟೈಲ್ ಮಾಡ್ತಾರೆ, ಅವ್ರ ಕೈಲಿ ಎಲ್ಲ ಆಗುತ್ತೆ, ಯಾಕೆ ಅವ್ರ ಹತ್ರ ಹೋದ್ರ? ಕೊನೆಗೆ ನಾವೊಂದು ಚಾಲೆಂಜ್ ತಗೊಂಡು, ಯಾಕಂದ್ರೆ ಎಲ್ಲ ಓಲ್ಡ್ ಸ್ಟೈಲ್ ಅಂದ್ರೆ ಏನು, ಹುಟ್ಟಿದ ತಕ್ಷಣ ಬೆಳೀತಾ ಬೆಳೀತಾ ಏನಾಗ್ತಾರೆ, ಓಲ್ಡೇ ಆಗ್ತಾರೆ ಹೊರತು ನೀವು ಯಾರು ಆಗಲ್ಲ. ಖಂಡಿತ ಆಗ್ತಾರ? ಯಾರು ಮಕ್ಕಳಾಗ್ತಾರ? ಖಂಡಿತ ಇಲ್ಲ. ಅವರ ಬುದ್ಧಿವಂತಿಕೆ, ಅವರ ಕೆಲಸ, ಅವರ ಒಂದು ಎಕ್ಸ್ಪೀರಿಯನ್ಸು, ಸಣ್ಣ ಮಕ್ಕಳು, ಚಿಕ್ಕ ಪುಟ್ಟ ಮಕ್ಕಳು, ಸಣ್ಣ ಒಂದು ಇದು ಅವ್ರಿಗೆ ಯಾರಿಗೂ ಬರೋದಿಲ್ಲ. ಯಾಕಂದ್ರೆ ಅವ್ರಿಗೆ ಎಲ್ಲ ಥರ ಅನುಭವ ಇರುತ್ತೆ, ಎಲ್ಲ ಥರ ಸಿನಿಮಾ ಮಾಡಿರ್ತಾರೆ. ಹಂಗಾಗಿ ನಾನೊಂದು ಚಾಲೆಂಜಿಗೆ ತಗೊಂಡು ಅವ್ರನ್ನೇ ಇಟ್ಕೊಂಡು ಇವತ್ತಿನ ಯಂಗ್ಸ್ಟಾರ್ಗೆ ನಾವು ಅದನ್ನು ಪ್ರೂವ್ ಮಾಡಿ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಈ ಸಿನಿಮಾ ಮಾಡಿದ್ವಿ, ಕಾಮನ್ ಮ್ಯಾನ್ ಅಂತ. ಈಗ ಪ್ರತಿ ಇಲ್ಲಿ ಸುಮಾರು ನಮ್ಮಲ್ಲಿ ಥೀಮ್ ಚೆನ್ನಾಗಿದೆ. ಥೀಮ್ ಏನು ಅಂದ್ರೆ, ಒಬ್ಬ ಇವತ್ತು ಏನಾಗ್ತಾ ಇದೆ ಅಂದ್ರೆ, ಯಾವುದೋ ಒಂದು MLA ಆಗ್ಬೇಕಾದ್ರು, ಮಿನಿಸ್ಟರ್ ಆಗ್ಬೇಕಾದ್ರು, ಚೀಫ್ ಮಿನಿಸ್ಟರ್ ಆಗ್ಬೇಕಾದ್ರು ವಿತೌಟ್ ಎಲೆಕ್ಷನ್ ಮಾಡೋಕ್ಕಾಗಲ್ಲ. ಆದ್ರೆ ನನ್ನ ಕಥೆಯಲ್ಲಿ ವಿತೌಟ್ ಎಲೆಕ್ಷನ್ ಒಂದು ಸರ್ಕಾರದ ಮೇಲೆ ಪ್ರೆಸರ್ ತಗೊಂಡ್ಬಂದು ಅವನು ಹೇಗೆ ಚೀಫ್ ಮಿನಿಸ್ಟರ್ ಆಗ್ತಾನೆ, ಆದ್ಮೇಲೆ ಏನ್ ಮಾಡ್ತಾನೆ, ಇದು ಥೀಮ್. ಇದನ್ನ ಇಟ್ಕೊಂಡು ನಾವು ಮಾಡಿದ್ವಿ. ಇವತ್ತು ವಿಜಯ್ ಇರ್ಬೋದು, ಇವತ್ತು ಪವಾಡನೆ ಮಾಡಿದ್ರು ತಮಿಳುನಾಡಲ್ಲಿ, ಇವತ್ತು ಇಲ್ಲಿ ಕೂಡ ಇವನ DK ಶಿವಕುಮಾರ್ ಇವತ್ತು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಅವ್ರು ಎಷ್ಟು ಸ್ಟ್ರಗಲ್ ಮಾಡಿದ್ರು, ಎಷ್ಟು ಅಡೆತಡೆಗಳಾಯ್ತು. ಆದ್ರೆ ನಮ್ಮ ನಮ್ಮ ಹೀರೋ ಗೌರಿಶಂಕರ್ ಅವ್ರು ಯಾವ ರೀತಿ CM ಆಗ್ತಾರೆ, ಯಾವ ರೀತಿ ಉಳಿಸ್ಕೊತಾರೆ ಅನ್ನೋದು ಇದ್ರಲ್ಲಿದೆ. ದಯವಿಟ್ಟು ನೀವೆಲ್ಲ ಥಿಯೇಟರ್ ಬಂದು ನೋಡ್ಬೇಕು. ಅದಲ್ಲದೆ 4 ಸಾಂಗ್ಗಳಿದೆ, ತುಂಬಾ ಚೆನ್ನಾಗಿ ಸಾಂಗ್ಗಳು ಮಾಡಿದರೆ ವಿನಯ ಚಂದ್ರ. ಇವನ್ನು ನಾನು ಇಂಟರ್ವ್ಯೂ ಹೇಳಿದ್ದೆ, ನಾನು ಇನ್ನು ವಸ್ತು ನನಗೆ ಅವರು ವರ್ಕು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಏನ್ ಮಾಡ್ತಾರ ಏನೋ ಗೊತ್ತಿಲ್ಲ. ಗಿರೀಶ್ ಗೌಡ್ರು ಬೈಕೊಂಡೆ. ಸಾಯಿ ಪ್ರಕಾಶ್ ಸರ್ ಅವರ ಮದುವೆಯಾಗಿ ವಿವಾಹ ವಾರ್ಷಿಕೋತ್ಸವದ 54ರ ಸಂಭ್ರಮ, 60 ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳಿಗೆ ನಾವು ಸಂತೋಷದಿಂದ, ಆರೋಗ್ಯದಿಂದ ತಾಯಿ ಚಾಮುಂಡೇಶ್ವರಿ ಸುಖ, ಸಂತೋಷ, ಆರೋಗ್ಯ, ಯಶಸ್ಸು ಎಲ್ಲವನ್ನ ನೀಡಿ ಇದು ಸಂಭ್ರಮಾಚರಣೆ. ಹುಟ್ಟುಹಬ್ಬದ ಜೊತೆಯಲ್ಲಿ ಕಾಮನ್ ಮ್ಯಾನ್ ಚಿತ್ರದ ಮೋಷನ್ ಪೋಸ್ಟರ್ ರಿಲೀಸ್ ಆಗಿದೆ. ಗೌರವ ಮೇಡಮ್ ಒಬ್ಬರಿಗಷ್ಟೇ ತಿನ್ಸೋದಕ್ಕೆ ಪರ್ಮಿಷನ್ ಇದೆ, ಕೆಳಗಡೆ ಎಲ್ಲರಿಗೂ ಇಲ್ಲಾಗುತ್ತೆ. ಮೈಕ್ ಕಿತ್ಕೊಳ್ಳಿ ಫಸ್ಟ್. Once again, ಹೇಳ ಮೈಕ್ ಆಫ್ ಮಾಡಕ್ಕೆ. ಸಂದೀಪ ಮೈಕ್ ಆಫ್ ಮಾಡ್ಸು. Many people, many middle class people. Thank you so much sir. ಹೀಗೆ 100 ಆರೋಗ್ಯದಿಂದ ನಮ್ಮ ಟೀಮ್ ಪರವಾಗಿ ಮತ್ತೊಮ್ಮೆ ನಮ್ಮ ನಿರ್ಮಾಪಕರಿಗೆ ಹುಟ್ಟುಹಬ್ಬದ ಶುಭಾಶಯ. ಸಾಯಿಬಾಬಾ ಆಶೀರ್ವಾದ ಸದಾ ನಿಮ್ಮಲ್ಲಿ 100 ವರ್ಷ ಸುಖವಾಗಿ ಶಾಂತಿಯಾಗಿ ಅಂತ ಬಾಬಾ ಪ್ರಾರ್ಥನೆ ಮಾಡ್ತಾರೆ. ಕಾಮನ್ ಮ್ಯಾನ್ ನಮ್ಮ ನಿರ್ಮಾಪಕರು ಕಾಮನ್ ಮ್ಯಾನ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಖುಷಿ ಆಗುತ್ತೆ, ಯಾಕಂದ್ರೆ ಕಥನ ಅವರು ಬಂದಿರಲ್ವಾ, ಅದರಿಂದ ನಿರ್ಮಾಪಕರು, ಕಥ ಮತ್ತು ನಟರು ತ್ರಿಪಾತ್ರ ಅಭಿನಯ ಮಾಡಿದ್ದಾರೆ. ಅವರು ಇವತ್ತು ಅವರು ಹುಟ್ಟಿದ ದಿನ ಮೋಷನ್ ಪೋಸ್ಟರ್ ಮಾಡಿದ್ದು ಖುಷಿ ಆಗುತ್ತೆ. ಇಲ್ಲಿ 2 ಕುಟುಂಬ ಸೇರಿದ್ವಿ. ಒಂದು ಟೆಲಿಕಾಂ ಗ್ರೂಪ್, ಸುರಭಿ ಗ್ರೂಪ್, 1+1 ನಾವೆಲ್ಲ ಸೇರಿದ್ವಿ. ಸಿನಿಮಾ ಬಗ್ಗೆ ನಿರ್ಮಾಪನೆ ಹೇಳಿದ್ರಿಂದ ಪುನಃ ನಾವು ಆ ಕಥೆ ಹೇಳೋದು ಸರಿ ಇಲ್ಲ ಅಂತ ಅನಿಸ್ತದೆ. ಕಾಮನ್ ಮ್ಯಾನ್ ಒಬ್ಬ CM ಆದ್ರೆ ಏನ್ ಮಾಡಬಹುದು, ರಾಜಕೀಯದಲ್ಲಿ ಏನಾದ್ರೂ ಆಗ್ಬಹುದು. ಯಾಕಂದ್ರೆ ತಮಿಳುನಾಡು ರಾಜಕೀಯ ನಾವು ನೋಡಿದ್ವಿ,
ಒಬ್ಬ ಕಲಾವಿದ MGR ಜಯಲಲಿತ ಆದ್ಮೇಲೆ ಫುಲ್ ಮೆಜಾರಿಟಿ ಬಂದು CM ಆಗಿದ್ದಾರೆ. ಆಂಧ್ರದಲ್ಲಿ ಪವನ್ ಕಲ್ಯಾಣ್, NT ರಾಮಾರಾವ್, ಬೇಕಾದಷ್ಟು ಜನ ಕಲಾವಿದರು ರಾಜಕೀಯಕ್ಕೆ ಬಂದರು ಸಕ್ಸಸ್ ಆಗಿದ್ದಾರೆ. ಬಟ್ ನಮ್ಮ ನಾಯಕ ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ಳೋದೆ ಫಸ್ಟೇ ನಮ್ಮ ಆಂಕರ್ ಮೇಡಮ್ ಹೇಳಿದ್ದಾರೆ. ಎಲೆಕ್ಷನ್ ನಿಂತ್ಕೊಳ್ಳೋದೆ ಯಾವ ರೀತಿ CM ಆಗಿದೆ ಅನ್ನೋದೇ ಈ ಕಥೆಯಲ್ಲಿ ಒಂದು ಸಸ್ಪೆನ್ಸ್ ಮ್ಯಾಟರ್. ಇವರ ನಾಯಕರು, ಇವರು ನಾಯಕರು, ಇಬ್ಬರ ಮಧ್ಯೆ ನಾನಿದ್ದೀನಿ. ರಾಜ್ಯಪಾಲರು ಬ್ಯಾಕ್ಗ್ರೌಂಡ್ ಈ ಸಿನಿಮಾದಲ್ಲಿ ರಾಜ್ಯಪಾಲರಾಗಿ ಅಶೋಕ್ ಅವರು ಮಾಡಿದ್ದಾರೆ. ಜನರಿಗೆ ಇವಾಗ ಏನ್ ಬೇಕು, ಈಗ ಏನ್ ನಡೀತಾ ಇದೆ, ಕರ್ನಾಟಕ ರಾಜಕೀಯ ಯಾವ ರೀತಿ ಬದಲಾವಣೆ ಆಗಿದೆ, ಅದೇ ರೀತಿ ಅದು ಏನೋ ಗೊತ್ತಿಲ್ಲ, ನಾವು ಯಾವ ರೀತಿ ಊಹೆ ಮಾಡಿದ್ರೆ ಗೊತ್ತಿಲ್ಲ. ಇರೋ ಮುಖ್ಯಮಂತ್ರಿಗಳು ಇನ್ನೊಬ್ಬರಿಗೆ ಮುಖ್ಯಮಂತ್ರಿ ಕೊಟ್ಟು ಅವರು ವಾಪಸ್ ಹೋಗೋದು ನಾವು ನೋಡಿದ್ವಿ. ಈ ಸಿನಿಮಾದಲ್ಲಿ ನಮ್ಮವ್ರನ್ನ ಅದೇ ರೀತಿ ಮಾಡಿದ್ದಾರೆ. ಇಟ್ ಈಸ್ ಎಲ್ಲರೂ ನೋಡುವಂತ ಒಂದು ಫ್ಯಾಮಿಲಿ ಎಂಟರ್ಟೈನರ್. ಇದರಲ್ಲಿ ಹಾಸ್ಯ ಇದೆ, ಅದ್ಭುತವಾದಂತಹ ಹಾಡುಗಳಿದೆ. ವಿನಯ್ ಚಂದ್ರ ತುಂಬಾ ಚೆನ್ನಾಗಿ ಸಂಯೋಜನೆ ಮಾಡಿದ್ದಾರೆ. ನಾಯನ್ ಪ್ರಸಾದ್ ಅವರು ಚೆನ್ನಾಗಿ ಬರೆದರು. ಗೌರಿ ಬಗ್ಗೆ ಹೇಳ್ಬೇಕಾಗಿಲ್ಲ, ನೋಡಕ್ ಚಿಕ್ಕವರಾಗಿದ್ರು ಮೂರ್ತಿ ಚಿಕ್ಕದು ಕೀರ್ತಿ ದೊಡ್ಡದು ಅಂತ ಹೇಳ್ತಾರಲ್ವಾ, ಆ ರೀತಿ ಅದ್ಭುತವಾಗಿ ಗೌರಿ ಆಕ್ಟ್ ಮಾಡಿದ್ದಾರೆ. ಇನ್ನು ನಮ್ಮ ತಂಡ ಇದೆ, ಬೇಕಾಷ್ಟು ತಂಡ ಇದೆ. ಹನುಮಂತರ ಕಾಲ ಇದ್ದಾಗೆ ಎಲ್ಲರೂ ನನ್ನವರು, ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಟೀಮ್ ಬಗ್ಗೆ ಹೇಳ್ಬೇಕಾಗಿಲ್ಲ, ಜೆ ಕೃಷ್ಣ ಆಗ್ಬೋದು, ಏಟರ್ ಆಗ್ಬೋದು. ಎಲ್ರಿಗೂ ನಮಸ್ತೆ. ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಟೆಲಿಕಾಂ ಗ್ರೂಪ್ನ ನಮ್ಮ ನಿರ್ಮಾಪಕರ ಸುಮಾರಷ್ಟು ಬಂಧುಗಳು ಬಂದಿದ್ದಾರೆ, ಅವ್ರ ಕುಟುಂಬ ಬಂದಿದ್ದಾರೆ. ಆಮೇಲೆ ನಮ್ಮ ಸಿನಿಮಾ ತಂಡ ಎಲ್ಲ ಟೆಕ್ನಿಷಿಯನ್ನು, ಆರ್ಟಿಸ್ಟು, ಪ್ರತಿಯೊಬ್ಬರಿಗೂ ಕೂಡ ಸ್ವಾಗತ. ಜೊತೆಗೆ ಥ್ಯಾಂಕ್ ಯು ಸೋ ಮಚ್. ತುಂಬ ಏನು ಮಾತಾಡೋಂಥದ್ದೇನಿಲ್ಲ, ಯಾಕೆಂದರೆ ಡೈರೆಕ್ಟರ್ ಸರ್ ಮತ್ತು ನರಸಿಂಹಮೂರ್ತಿ ಸರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಆದರೂ ಕೂಡ ಪ್ರೊಡ್ಯೂಸರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ನಮ್ಮ ಕರ್ನಾಟಕದಲ್ಲಿ ಒಂದು 2 ಜನದ ಬರ್ಡೇ ಗೊತ್ತಾಗಲ್ಲ, ಅವ್ರ ವಯಸ್ಸು ಗೊತ್ತಾಗಲ್ಲ. ಒಂದು ವಾಟಾಳ್ ನಾಗರಾಜ್ ಅವ್ರಿಗೆ ಎಷ್ಟು ವಯಸ್ಸು ಅನ್ನೋದು ಅಷ್ಟು ಯಾರಿಗೂ ಗೊತ್ತಾಗಿಲ್ಲ. ಹಾಗೆ ನಾನು ಇವ್ರನ್ನ ಯಾವಾಗಲೂ ಕೇಳೋದು, ಸರ್ ನಿಮ್ಮನ್ನು ನೋಡಿದ್ರೆ ಹುಡುಗರ ತರ ಇದೀರಿ, ನೋಡಿದ್ರೆ ಮನೆಯವರು, ಮಗಳು, ಮೊಮ್ಮಕ್ಕಳು, ಅದಾದ್ಮೇಲೆ ನೋಡಿದ್ರೆ ಮಗನು ಕೂಡ ಹೆಚ್ಚು ಕಡಿಮೆ ನಮ್ಮ ವಯಸ್ಸಿನಲ್ಲಿದೆ. ನಿಮ್ಮ ವಯಸ್ಸು ಎಷ್ಟು ನಿಜವಾಗ್ಲು? ಅಲ್ಲ, ಇಲ್ಲ ಅವ್ರು ಕೇಳಿದರೆ ಅವ್ರ ಆಸೆ ಯಾಕೆ ನಾವು ನಿರಾಸೆ ಮಾಡ್ಬೋದು. ಆದರೆ ನನಗೆ ಹೌದು, ನಮ್ಮ ಮಿಸ್ಸಸ್ ಇಲ್ಲೇ ಇದ್ದಾರೆ, ನನ್ನ ಮಗಳು, ನನ್ನ ಮಗ, ಅಳಿಯ, ನನ್ನ ಮೊಮ್ಮಗಳು ಕೂಡ ಇಲ್ಲೇ ಇದ್ದಾರೆ. ಆದರೆ ಅವ್ರಿಗೆ ವಯಸ್ಸಾಗುತ್ತೆ, ನನಗೆ ವಯಸ್ಸಾಗಲ್ಲ. ಯಾಕೆಂದ್ರೆ 17 ತುಂಬ 18ಕ್ಕೆ ಬೀಳೋದೇ ಇಲ್ಲ. ನಾನು ಇರೋವರೆಗೂ 18ಕ್ಕೆ ಬೀಳಲ್ಲ. ನಾನು ಯಾರ ಎಷ್ಟು ವಯಸ್ಸು ಅಂತ ಕೇಳಿದ್ರೆ ತಮಾಷೆ ಹೇಳ್ತೀನಿ, 17 ತುಂಬ ಇನ್ನೂ 18ಕ್ಕೆ ಬಿದ್ದಿಲ್ಲ ಅಂತ. ಕೊನೆವರೆಗೂ ಅದನ್ನೇ ಕಾಪಾಡ್ತೀನಿ ಹೊರತು ಬೇರೆ ಏನು ನಾನು ಹೇಳಕ್ ಹೋಗಲ್ಲ. ಆಯ್ತಾ? ಥ್ಯಾಂಕ್ ಯು. ಯಾಕೆಂದ್ರೆ ಈ ಕಾಮನ್ ಮ್ಯಾನ್ ಸಿನಿಮಾ ಪ್ರತಿಯೊಂದಕ್ಕೂ ಕೂಡ ಒಂದು ಚಾಲನೆ ಆಗಬೇಕು, ಅದೊಂದು ಒಳ್ಳೆ ರೀತಿಯಲ್ಲಿ ಬರಬೇಕು, ಅನ್ಕೊಂಡ ಟೈಮಿಗೆ ಎಲ್ಲ ಕೆಲಸಗಳಾಗಬೇಕು ಅಂದರೆ ಅದಕ್ಕೆ ಹಣ ಹಾಕಂತ ನಿರ್ಮಾಪಕರೇ ಇಂಪಾರ್ಟೆಂಟ್ ಆಗಿರ್ತಾರೆ. ಆ ಒಂದು ಕೆಲಸನ ಅಚ್ಚುಕಟ್ಟಾಗಿ ನಮ್ಮಂಥವ್ರೆಲ್ಲರಿಗೂ ಅವಕಾಶ ಮಾಡಿಕೊಟ್ಟಂತಹ ನರಸಿಂಹಮೂರ್ತಿ ಸರ್ಗೆ ಇನ್ನೊಮ್ಮೆ ಬರ್ಡೇನ ವಿಶ್ ಮಾಡ್ತಾ, ಅವರು ಕಲಾವಿದರು ಕೂಡ ಹೌದು, ಅವರು ತುಂಬ ಅವಾಗಲೇ ಹೇಳಿದರು ನಾಟಕ ಟ್ರೂಪ್ಗಳೆಲ್ಲ ಮಾಡಿದ್ರು ಅಂತ. ತುಂಬ ನೀವು ಆ ಸಿನಿಮಾ ನೋಡಿದಾಗ ಅವರ ಪಾತ್ರ, ಆ ಪಾತ್ರದಲ್ಲಿ ಅವ್ರು ನಿಭಾಯಿಸಿದ ರೀತಿ ಅದು ಗೊತ್ತಾಗುತ್ತೆ. ಸಿನಿಮಾ ಖಂಡಿತವಾಗೂ ಒಂದು ಶ್ರಮ ಹಾಕಿ, ಒಂದು ಸಿನಿಮಾ ನಿರ್ದೇಶಕರು, ಒಂದು ತಂಡ ಏನು ಕೇಳುತ್ತೆ ಅನ್ನೋದನ್ನ ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡದೆ ಈ ಸಿನಿಮಾದವರು ಒದಗಿಸ್ಕೊಟ್ಟಿದ್ದಾರೆ. ಹಾಗಾಗಿ ಖಂಡಿತವಾಗೂ ಇಂಥ ಒಳ್ಳೆ ನಿರ್ಮಾಪಕರು, ಅದು ಇವತ್ತಿನ ಕಾಲ, ಇದರಲ್ಲಿ ಏನು ಇವತ್ತಿನ ಸಿನಿಮಾ ಪರಿಸ್ಥಿತಿ ಇನ್ನೊಂದು, ಯಾಕಂದ್ರೆ ಸಿನಿಮಾಗಳು ಎಷ್ಟೋ ಶುರುವಾಗುತ್ತೆ, ಆದರೆ ಶುರುವಾದ ಸಿನಿಮಾಗಳೆಲ್ಲ ಮುಗಿಯಲ್ಲ. ಕಾರಣ ಅದಕ್ಕೆ ಸತ್ತಾರ ಇರುತ್ತೆ. ಅದರ ಮೇನ್ ಕಾರಣ ಹಣಕಾಸೆ ಯಾವಾಗ ಆಗಿರುತ್ತೆ. ಆ ಥರದ್ದು ಯಾವುದೇ ರೀತಿಯ ತೊಂದರೆಗಳನ್ನು ಕೊಡದೆ ಒಳ್ಳೆ ರೀತಿಯಲ್ಲಿ ಸಿನಿಮಾ ಮಾಡ್ಕೊಂಡು ಬಂದಂತಹ ನಮ್ಮ ನಿರ್ಮಾಪಕರಿಗೆ ಅತಿ ದೊಡ್ಡ ಯಶಸ್ಸಾಗಬೇಕು ಅನ್ನೋದೇ ನನ್ನ ಒಂದು ಕೋರಿಕೆ, ಆಮೇಲೆ ಒಂದು ಪ್ರಾರ್ಥನೆ. ಇದೆಲ್ಲದಕ್ಕೂ ಸಹಕಾರ ಕೊಡುವಂಥವ್ರು ನೀವೇ ಆಗಿರ್ತೀರ, ಅಂದರೆ ಮಾಧ್ಯಮ ಮಿತ್ರರೇ ಆಗಿರ್ತಾರೆ, ಜೊತೆಗೆ ನಮ್ಮ ಕನ್ನಡ ನಾಡಿನ ಜನತೆನೇ ಆಗಿರ್ತಾರೆ, ಜೊತೆಗೆ ನಮ್ಮ ಡೈರೆಕ್ಟರ್ ಸರ್, ಇಂಥ ಒಂದು ಹಿರಿಯ ನಿರ್ದೇಶಕರ ಜೊತೆಗೆ ಖಂಡಿತವಾಗೂ ಸಿನಿಮಾ ಮಾಡೋದಕ್ಕೆ ನಾನು ಯಾವುದೋ ಜನರಲ್ಲಿ ಪುಣ್ಯ ಮಾಡಿದ್ದೀನಿ ಅಂತ ಅನ್ಕೊಳ್ತೇನೆ. ಯಾಕೆಂದ್ರೆ ಸಿನಿಮಾ
ಒಂದು ಕರೆಕ್ಟ್ ಕಲ್ಪನೆ ಜೊತೆಗೆ ಇಷ್ಟೇ ಬೇಕು, ಹೀಗೆ ಬೇಕು, ಇದೇ ತರದ ಒಂದು ಸಿನಿಮಾ ಮಾಡಬೇಕು, ಈ ಪಾತ್ರಕ್ಕೆ ಒಂದು ಸೂಟ್ ಆಗ್ತಾನೆ, ಇನ್ನೊಂದು ಆಮೇಲೆ ಯಾವುದೇ ರೀತಿಯ ಗೊಂದಲಗಳಿದೆ, ಯಾವುದೇ ರೀತಿಯ ಈಗ ತುಂಬಾ ಸಿನಿಮಾಗಳಾಗತ್ತೆ ಅದ್ರಲ್ಲಿ ಎಷ್ಟೋ ಏನ್ ಸಿನಿಮಾ ಮುಗಿಯೋದ್ರಲ್ಲಿ ಕಚಾಪಿಚಿಯಾಗಿ ಒಬ್ಬರು ಇವತ್ತಿದ್ದಾರೋ ಇನ್ನೊಂದು ತರ ಆಗಿ ಏನೇನೋ ಆಗೋಗುತ್ತೆ. ಆ ತರದ ಯಾವ ಗೊಂದಲಗಳಿಗೂ ಇಲ್ಲಿ ಅವಕಾಶಗಳನ್ನು ಮಾಡಿಕೊಡದೆ ಒಂದು ಸಿನಿಮಾನ ತಂಡನ ಎಷ್ಟು ನೀಟಾಗಿ ತಗೊಂಡು ಹೋಗ್ಬೇಕು ಅನ್ನೋದಕ್ಕೆ ಒಂದು 2 ಪದಗಳಲ್ಲೆಲ್ಲ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಖಂಡಿತವಾಗೂ ಅವ್ರ ಜೊತೆ ಕೆಲಸ ಮಾಡಿದ್ರೆ ಮಾತ್ರ ಅದು ಗೊತ್ತಾಗೋದಕ್ಕೆ ಸಾಧ್ಯ. ಹಾಗಾಗಿ ಖಂಡಿತವಾಗೂ ಈ ಒಂದು ಅವಕಾಶ ಕೊಟ್ಟಂತಹ ಡೈರೆಕ್ಟರ್ಸ್ ಆಗಿ ಇಡೀ ತಂಡಕ್ಕೆ, ನಿರ್ಮಾಪಕರಿಗೆ ಎಲ್ಲರಿಗೂ ಕೂಡ ನಾನು ಯಾವತ್ತೂ ಆಭಾರಿ. ಯಾಕಂದ್ರೆ ಇಲ್ಲಿ ವರ್ಕ್ ಮಾಡೋದಂತಹ ಟೆಕ್ನಿಷಿಯನ್ ಇರ್ಬೋದು, ಇಲ್ಲಿ ಎಲ್ಲರೂ ಕೂಡ ನನಗೆ, ಯಾಕಂದ್ರೆ ಈ ಸಿನಿಮಾ ತಂಡಕ್ಕೆ ಹೋಗಿ ಪರಿಚಯ ಮಾಡಿಸಿರುವಂತದ್ದು ಗಿರೀಶ್ ಗೌಡ್ರು, ನಮ್ಮ ನವೀನ್ DK, ಈ ತರ ಅಂದ್ರೆ ಅಲ್ಲಿಂದ ಶುರುವಾದ ಜರ್ನಿ ಇವತ್ತು ಇಲ್ಲಿ ತನಕ ಆದಷ್ಟು ಬೇಗ ತಗೊಂಡ್ಬಿಟ್ಟಿದೆ. ಅಂದ್ರೆ 4-5 ತಿಂಗಳಲ್ಲಿ ಒಂದು ಸಿನಿಮಾದ ಮೇಜರ್ ಪ್ರೊಸೆಸ್ಗಳು ಮುಗಿದೋಗಿದೆ. ಈಗ ಸಾರ್ ಹೇಳಿದಾಗೆ ಇನ್ನೊಂದು ಜೂನಲ್ಲಿ ರಿಲೀಸ್ ಅಂತ ಅನ್ಕೊಂಡಿದ್ರು, ಆದರೆ ಸಿನಿಮಾ ಕೆಲಸಗಳು ಸ್ವಲ್ಪ ನಿಧಾನ ಆಗಿರೋದು, ನಿಧಾನ ಮೀನ್ಸ್ ಆಕ್ಚುಲಿ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಸ್ವಲ್ಪ ಟೈಮ್ ತಗೊಳ್ತಾ ಇರೋದ್ರಿಂದ ಈ ಮಧ್ಯದಲ್ಲಿ ಜುಲೈ ಬೇಡ ಅಂತ ಅನ್ಕೊಂಡಿದ್ದಾರೆ, ಸ್ವಲ್ಪ ಮಳೆ ಆಗಿರುತ್ತೆ ಅಂತ. ಆಗಸ್ಟ್ ಅಂತ ಒಂದು ಹಂತಕ್ಕೆ ತಲೆ ಒಳಗಡೆ ಪ್ಲಾನ್ ಇದೆ. ಇಲ್ಲ ಕೆಲಸ ಮುಗಿದ ಮೇಲೆ ಆ ಡೇಟ್ಗಳನ್ನು ಅನೌನ್ಸ್ ಮಾಡ್ತಾರೆ. ಖಂಡಿತವಾಗೂ ನಿಮ್ಮೆಲ್ಲರ ಸಹಕಾರ ಇರಬೇಕು ಈ ಸಿನಿಮಾಗೆ ಅಂತ ಹೇಳಿ ನಾನು ಕೇಳ್ಕೊಳ್ತಾ, ನಿಮ್ಮ ಪಾತ್ರದ ಬಗ್ಗೆ ಒಂಚೂರು ಹೇಳಿ. ಈ ಮಾಹಿತಿಗಳು ಸಿಗುತ್ತೆ, ಪಾತ್ರದ ಅನುಭವ ಯಾವ ರೀತಿ ಇತ್ತು, ಈ ವಯಸ್ಸಲ್ಲಿ ಯಾವ ಪಾತ್ರ ಮಾಡಿ? ನಿಜವಾಗ್ಲೂ ನನ್ನ ಕತೆ ಕೇಳಿದಾಗ ಸೀರಿಯಸ್ಲಿ ನಾನು ಅವತ್ತು ಹೇಳಿದೆ ಇದನ್ನ, ಅದಕ್ಕೆ ಕೆರೆ ಭೇಟಿ ಆದ್ಮೇಲೆ ನಾನು ಕೂಡ ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಕತೆ ಯಾವತ್ತೇನು ಅಂತ ನನಗೆ ಈ ಸಿನಿಮಾ ಪಾತ್ರ ನಾನು ಖಂಡಿತ ನಿಭಾಯಿಸಬಲ್ಲೆ, ಇದು ಇಷ್ಟ ಆಗಬೇಕಲ್ಲ. ಫಸ್ಟ್ ನಾನು ಕತೆ ಕೇಳಿದಾಗ ಸ್ಟ್ರೈಕ್ ಆಗಿರೋಂಥದ್ದೇ ಒಂದು ಲಾಯರು, ಒಂದಾದ್ಮೇಲೆ ಅವನೊಬ್ಬ ರಾಜಕಾರಣಿ ಆಗ್ತಾನೆ ಅನ್ನೋದು. ಸತ್ಯವಾಗ್ಲೂ ನೀವು ನಂಬ್ತಿರೋ ನಮ್ಮ ಪ್ರತಿ ದಿವಸನೂ ನಾನು ನನ್ನ ಜೀವನಕ್ಕೆ ಸಿನಿಮಾ ಅನ್ನೋದು ನನಗೆ ಇವತ್ತಿಗೂ ಕೂಡ ದೊಡ್ಡ ಸಕ್ಸಸ್ ಕೊಟ್ಟಿಲ್ಲ. ಸಾರ್ ಹೇಳಿದ್ರು ಮೂರ್ತಿ ಚಿಕ್ಕದು ಇನ್ನೊಂದು ಅಂತ, ಆದ್ರೆ ನಾನು ಇಂಡಸ್ಟ್ರಿ ಅಂದ್ರೆ ಏನು ಸಿನಿಮಾ ರಂಗದಲ್ಲಿ ಬಂದು ತುಂಬಾ ವರ್ಷಗಳಾಯ್ತು. ಅದನ್ನ ಇನ್ನೊಂದು ವೇದಿಕೆಯಲ್ಲಿ ಯಾವತ್ತಾದ್ರೂ ದೊಡ್ಡ ಗೆಲುವು ಸಿಕ್ಕಿದಾಗ ಹೇಳ್ತೀನಿ, ತುಂಬಾ ವರ್ಷನೇ ಆಯ್ತು, ಸುಮಾರು ಜನಕ್ಕೆ ಗೊತ್ತಿದೆ. ಆದರೆ ಒಂದು ದೊಡ್ಡ ಗೆಲುವು ಸಿಗತ್ತಂತೂ ನಾವೆಲ್ಲರೂ ಕೂಡ ತುಂಬಾ ಇನ್ನು ಒಂದು ಸ್ಟ್ರಗಲಿಂಗ್ ಪೀರಿಯಡ್ ಅಲ್ಲಿ ಇರ್ತೀವಿ. ಈ ಒಂದು ಸಿನಿಮಾ ಒಂದು ದೊಡ್ಡ ಗೆಲುವು ಕೊಡುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದೀನಿ. ಪಾತ್ರ ನಾನು ಈ ಸಿನಿಮಾ ರಂಗದ ಜೊತೆಗೆ ಬದುಕು ನಿರ್ವಹಿಸೋದಕ್ಕೆ ಇನ್ನೇನೇನು ಈ ರಾಜಕಾರಣಿಗಳಿಗೆ ಒಂದಿಷ್ಟು ಮೆಟೀರಿಯಲ್ಗಳು ಸಪ್ಲೈ ಮಾಡೋದು ಈ ಒಂದು ಒಡನಾಟದಲ್ಲಿ ಕಳೆದ 10-12 ವರ್ಷದಿಂದ ಇದೆ. ಹಾಗಾಗಿ ಯಾವಾಗಲೂ ನಾನು ಪ್ರತಿ ದಿವಸ ರಾಜಕಾರಣಿಗಳ ಜೊತೆ ಮಾತಾಡೋದು, ನೋಡೋದು, ಒಡನಾಟದಲ್ಲಿದ್ದಾಗ ನನಗೆ ಎಷ್ಟೋ ಸರಿ ಅನ್ಸುತ್ತೆ ಎಷ್ಟು ಕೆಲಸಗಳು ಮಾಡ್ಬೋದು, ಎಷ್ಟು ಪ್ರತಿಯೊಂದಕ್ಕೂ ಕೂಡ ನಿಮಗೆ ಒಂದು ಮಾಡುವಂತ ಇಚ್ಛೆ ಜೊತೆಗೆ ಇನ್ನೊಂದು ಸಹಕಾರ ಇದ್ರೆ ಖಂಡಿತವಾಗೂ ಆಗಲ್ಲ ಅನ್ನೋ ಕೆಲಸಗಳು ಯಾವುದೂ ಇಲ್ಲ ಈ ಜಗತ್ತಲ್ಲಿ. ಖಂಡಿತವಾಗಿ ಎಲ್ಲವನ್ನೂ ಮಾಡಿ ಜಯಿಸಬಹುದು. ಅದು ರಾಜಕಾರಣಿಗಳಿಗಾದ್ರೂ ಅಷ್ಟೇ. ನಾನು ಎಷ್ಟೋ ಸರಿ MLA-ಗಳಿಗೆ, ರಾಜಕೀಯ ಮಿನಿಸ್ಟರ್ಗಳಿಗೆ ಎಷ್ಟು ಅವಕಾಶ ಇರುತ್ತೆ, ಇವ್ರೇನಪ್ಪ ಯಾವ್ದನ್ನು ಮಾಡ್ತಾ ಇಲ್ವಲ್ಲ, ಎಲ್ಲವನ್ನೂ ಕೊನೆ ಮೂಮೆಂಟಿಗೆ ಮಾಡಕ್ ಹೋಗ್ತಾರೆ, ಎಲ್ಲವೂ ಲಾಸ್ಟಿಗೆ ತೇಪೆ ಹಚ್ಚಿರ್ತಾರೆ. ಎಲೆಕ್ಷನ್ ಟೈಮ್ಗಳಿಗೆ ಜನಕ್ಕೆ ಮಂಕು ಬುದ್ಧಿ ಮಾಡ್ಬೇಕು. ಈಗ ನೋಡಿ ಯಾವ್ದೋ ಒಂದು ಟಾರ್ ರೋಡ್ಗೆ, ರಸ್ತೆಗಳಿಗೆ ಟಾರ್ ಹಾಕೋ ಪರಿಸ್ಥಿತಿ ಯಾವಾಗ ಬರೋದು? ಲಾಸ್ಟ್ 3 ತಿಂಗಳು ಎಲೆಕ್ಷನ್ ಇದೆ, ಯಾವ್ದಾಗಿ ಬೆಂಗಳೂರಲ್ಲಿ BBMP ಅಂತ ಅನ್ಕೊಳ್ಳೋಣ, ಇನ್ನೊಂದು 3-4 ತಿಂಗಳಿಗೆ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಬರುತ್ತೆ. ಇಲ್ಲಿ ತನಕ ಮಾಡಲ್ಲ, ಇನ್ನೊಂದು 2 ತಿಂಗಳು ಬೇಕಾದ್ರೆ ನೋಡ್ತಾರೆ, ಎಲ್ಲ ಕಡೆ ರಸ್ತೆ ಕಾಮಗಾರಿ ಎಲ್ಲ ಶುರು ಆಗುತ್ತೆ. ಅಂದ್ರೆ ಅವ್ರಿಗೂ ಗೊತ್ತಿದೆ ನಮ್ಮ ಜನಗಳ ಮೆಮೊರಿ ಶಾರ್ಟ್ ಮೆಮೊರಿ, ಆ ಲಾಸ್ಟ್ ಮೂಮೆಂಟ್ ಅಲ್ಲಿ ನಾವೇನ್ ಮಾಡ್ತೀವಿ ಅದನ್ನೇ ನೆನ್ಪಿಟ್ಕೊಳ್ಳೋದು, ಅವ್ರಿಗೆ ಅಷ್ಟೇ ಮಾಡಿದ್ರೆ ಸಾಕು, ಇವ್ರ ಯೋಗ್ಯತೆ ಇಷ್ಟೇ ಅನ್ನೋದು ಅವರು ಕೂಡ ಡಿಸೈಡ್ ಆಗಿದ್ದಾರೆ. ನಾವುಗಳು ಬದಲಾವಣೆ ಆಗ್ಬೇಕು, ಬದಲಾಗಿಲ್ಲ ಅಂತ ಅಂದ್ರೆ ಇದೇ ಪರಿಸ್ಥಿತಿಯಲ್ಲಿ ಮುಂದೆ ಹೋಗುತ್ತೆ ಅನ್ನೋ ಈ ತರದ 10 ವಿಚಾರಗಳ ಮೇಲ್ಗಡೆ ಈ ಸಿನಿಮಾ ಹೋಗುತ್ತೆ. ಈ ಪಾತ್ರ ಖಂಡಿತವಾಗಿ ಎಲ್ಲವನ್ನು ತಲೆಯಲ್ಲಿ ಇಟ್ಕೊಂಡಾಗ ನನಗೆ 100% ಇಲ್ಲ, ಈ ಸಿನಿಮಾ ಮಾಡಿದ್ರೆ ಖಂಡಿತವಾಗೂ ಒಂದಿಷ್ಟು ಏನು ಒಳಗಡೆ ಆಸೆನೂ ಈಡೇರುತ್ತೆ. ಅದಾದ ನಂತರ ಏನು ಸಮಾಜಕ್ಕೆ ಒಂದು ಸಣ್ಣ ಸಂದೇಶ ಈ ಮುಖಾಂತರ ಹೋಗುತ್ತೆ. ಎರಡು ಶೇಡ್ ಸಿನಿಮಾದಲ್ಲಿ ಹೇಗಿತ್ತು ನಿಭಾಯಿಸಿದ್ರು? ಶೇಡ್ ಅದು ಒಬ್ಬ ಅಡ್ವೊಕೇಟ್ ಆಗಿರ್ತಾರೆ. ಅಡ್ವೊಕೇಟ್ ಹೇಗೆ ಯಾವ ಪರಿಸ್ಥಿತಿಯಲ್ಲಿ ಯಾವ ತರ ಎಮರ್ಜ್ ಆಗಿ ಒಬ್ಬ ಲೀಡರ್ ಆಗಿ ಹೋಗ್ತಾನೆ ಅನ್ನೋದೇ ಈ ಸಿನಿಮಾದ ಮೇನ್ ಕಥೆ. ಖಂಡಿತವಾಗೂ ಅದನ್ನು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಅದು ನಿಮಗೂ ಕೂಡ ಎಲ್ಲೂ ಕೂಡ ಇದೇಂಗ ಆಗೋಗ್ಬಿಟ್ಟ, ಯಾಕೆ ಆಗೋಗ್ಬಿಟ್ಟ, ಅನ್ನೋದು ಯಾವ ಕೂಡ ಅನ್ಸಲ್ಲ ಈ ಸಿನಿಮಾದಲ್ಲಿ. ಅಷ್ಟು ಕ್ಲಾರಿಟಿಯಾಗಿ ಅಷ್ಟು ನೀಟಾಗಿ ಆಗ್ಬೇಕು, ಅವ್ನು ಆಗ್ತಾನೆ ನಿಲ್ತಾನೆ ಅನ್ನೋ ಹಂತನ ಈ ಸಿನಿಮಾದಲ್ಲಿ ಹೇಳಿದ್ದಾರೆ. ಗೌರಿ ಸರ್, ಒಂದು ಹೊಸ ಟ್ಯಾಗ್ ಬಿದ್ದಿದೆ ಈಗ, ಆಂಗ್ರಿ ಮ್ಯಾನ್ ಅಂತ. ನಿಮ್ಮ ವೈಯಕ್ತಿಕ ಬದುಕಿಗೂ ಸಿನಿಮಾ ಜರ್ನಿಗೂ ಎಲ್ಲ ಒಂದು ಕಡೆ ಹೊಂದಾಣಿಕೆ ಆಗ್ತಾ ಇದೆ ಅಂತ ಅನ್ನಿಸ್ತು. ಆ ಒಂದು ಕೋಪ ತಾಪಗಳ, ನಾನು ಯಾವಾಗಲೂ ಅಷ್ಟೇ, ಕೋಪ ತಾಪ ಯಾವಾಗಲೂ ಏನು ಗೊತ್ತಾ, ನನಗೆ ಸಣ್ಣ ವಯಸ್ಸಿಂದನೂ ಯಾವ್ದಾದ್ರು ಒಂದು ತಪ್ಪು ಕಾಣ್ತು ಅಂದ್ರೆ ನನಗೆ ಅಷ್ಟು ಸುಲಭ ನಾನು ಅದನ್ನ ತಡ್ಕೊಂಡಿರೋದೇ, ರಪ್ಪನ ಅದಕ್ಕೆ ರಿಯಾಕ್ಟ್ ಮಾಡೋಂಥ ಕ್ಯಾರೆಕ್ಟರ್. ನಾನು ಯಾವ್ದೋ ತರಕಾರಿ ಅಂಗಡಿ ಹೋಗ್ತೀನಿ, ಟೊಮೊಟೊ ತಗೊಳ್ತೀನಿ, ಹೊರಗಡೆ ರಸ್ತೆ ಬದಿಯಲ್ಲಿ 20 ರೂಪಾಯಿ ಇರುತ್ತೆ, ಅಲ್ಲ 25-30 ಅಂತಂದ್ರೆ ನಾನು ಓಕೆ ಅಂದ್ರೆ ಏನು ಅದ್ರ ಬಗ್ಗೆ ತಲೆ ಕೆಡಿಸಲ್ಲ. ಅವ್ನು 60 ರೂಪಾಯಿ ಅಂತಂದ್ರೆ ರಪ್ಪನ ಅವ್ನ ಜೊತೆ ರಿಯಾಕ್ಟ್ ಮಾಡಕ್ ಶುರು ಮಾಡ್ತೀನಿ.
ಯಾಕೆ ನನಗೆ 60 ರೂಪಾಯಿ ಕೂಡ ದೊಡ್ಡದಲ್ಲ, ಆದ್ರೆ ನನ್ಗಿಂತ ಬೇರೆ ಬೇರೆ ಯಾರೊಬ್ಬ ಬಡವ ಬರ್ತಾನೆ, ಇನ್ನೊಬ್ಬ ಬರ್ತಾನೆ, ಅವನಿಗೂ ಕೂಡ ಅದೇ ರೇಟ್ ಹೇಳ್ತಾನೆ. ನನ್ನಂತವನು ಕೇಳಿಲ್ಲ ಅಂತ ಅಂದ್ರೆ ಎಲ್ಲರೂ ಬಾಯಿ ಮುಚ್ಕೊಂಡಿದ್ರೆ ಈ ಸಮಾಜದಲ್ಲಿ ನಿಮಗೂ ಕೂಡ ಗೊತ್ತಿದೆ ನಿಜವಾದ ತಪ್ಪಿತಸ್ಥರು ಯಾರು ಅಂತ ಅಂದ್ರೆ ತಪ್ಪು ಮಾಡೋರಲ್ಲ, ತಪ್ಪು ಮಾಡೋರನ್ನ ವಿರೋಧ ಮಾಡಿದ್ರೆ ನನ್ಗೆ ಯಾಕೆ ಅವನ ತರ ಮಾಡ್ಕೊಳ್ಳಿ, ನನ್ ಸುದ್ದಿ ಒಂದು ಬರಲ್ಲ ಅನ್ನೋ ಮನಸ್ಥಿತಿ ಇಟ್ಕೊಂಡವರಿಂದನೇ ಈ ಸಮಾಜಕ್ಕೆ ಅತಿ ದೊಡ್ಡ ಆಘಾತ ಆಗಿ ಕೆಲವಷ್ಟು ಪರಿಸ್ಥಿತಿಗಳು ಬಂದಿದೆ. ಓಕೆ ಅಂತ ಅನ್ಕೊಳ್ತೇನೆ ಎಲ್ಲ ರೀತಿಯಲ್ಲೂ. ಅಷ್ಟೇ, ಸಿನಿಮಾ ಖಂಡಿತವಾಗಿ ಬಂದಾಗ ನಿಮ್ಮೆಲ್ಲರೂ ಸಹಕಾರ ಬೇಕು ಅಂತ